ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರವನ್ನು ಹತ್ತಿರದಿಂದ ಗಮನಿಸುತ್ತಿರುವವರಿಗೆ ಸಯಾನಿ ಘೋಷ್ ಅವರ ಪರಿಚಯ ಇದ್ದೇ ಇರಬಹುದು. 33 ವರ್ಷದ ಇವರು ಬಂಗಾಳದ ಪ್ರಮುಖ ನಟಿ ಮಾತ್ರ ಅಲ್ಲ, ರಾಜಕಾರಣಿಯೂ ಹೌದು. ಪಾದರಸದ ಚುರುಕುತನ ಮತ್ತು ತನ್ನ ಗಟ್ಟಿ ನಿಲುವಿಗಾಗಿ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹು ಚರ್ಚೆಯ ವ್ಯಕ್ತಿಯಾಗಿದ್ದಾರೆ. ಇವರಲ್ಲಿ ಪತ್ರಕರ್ತರೋರ್ವರು ಮೊನ್ನೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ಮತ್ತು ಅವರು ನೀಡಿದ ಉತ್ತರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ನೀವು ಜೈ ಶ್ರೀರಾಮ್ ಬದಲು ಜೈ ಬಾಂಗ್ಲಾ ಎಂದು ಹೇಳ್ತಾ ಇದ್ದೀರಿ, ಯಾಕೆ ಎಂದು ಪತ್ರಕರ್ತ ಪ್ರಶ್ನಿಸುತ್ತಾರೆ. ಜೈ ಶ್ರೀರಾಮ್ ಎಂಬುದು ಧಾರ್ಮಿಕ ಘೋಷಣೆ, ಅದು ರಾಜಕೀಯ ಘೋಷಣೆ ಆಗಲು ಸಾಧ್ಯವಿಲ್ಲ. ಜೈ ಬಾಂಗ್ಲಾ ಎಂಬುದು ನಮ್ಮ ಘೋಷಣೆ. ರಾಮ್ಜಿಯ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವ ದುರಂತ ಸ್ಥಿತಿ ತೃಣಮೂಲ ಕಾಂಗ್ರೆಸ್ಗೆ ಬಂದಿಲ್ಲ ಎಂದು ಅವರು ಉತ್ತರ ಕೊಡ್ತಾರೆ. जय बांग्ला आप लोगों का नारा है, जय श्री राम के परक्ष में। जय श्री राम तो कोई पॉलिटिकल नारा हो नहीं सकता, वो तो रिलीजियस स्लोगन है. जय बांग्ला बंगला के लिए, बंगाल के लिए, ये हमारा नारा है, टीएमसी का नारा है. हमको राम का नाम लेके, राम जी का नाम लेके राजनीति नहीं करनी पड़ती. इतना बुरा वक्त नहीं आया है टीएमसी का. ಈ ಸಯಾನಿ ಘೋಷ್ ಅವರು ಬಂಗಾಳದ ಸಿನಿಮಾದಲ್ಲಿ ಬಹಳ ಮುಖ್ಯ ನಟಿ. ಟಿವಿ ಇಂಡಸ್ಟ್ರಿಯಲ್ಲಿಯೂ ಇವರು ನಟಿಸಿದ್ದಾರೆ. 2021 ಫೆಬ್ರವರಿ 24ರಂದು ಇವರು ತೃಣಮೂಲ ಕಾಂಗ್ರೆಸ್ ಸೇರಿದರು. ಮಮತಾ ಬ್ಯಾನರ್ಜಿ ಅವರು ಖುದ್ದಾಗಿ ಇವರನ್ನ ಆಹ್ವಾನಿಸಿದ ಬಳಿಕ ಇವರು ರಾಜಕೀಯಕ್ಕೆ ಸೇರ್ಪಡೆಗೊಂಡರು ಎಂಬ ಅಭಿಪ್ರಾಯವೂ ಇದೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಇವರು ಅಸನ್ಸೋಲ್ ಸೌತ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಪೌಲ್ ವಿರುದ್ಧ ಸೋತರು. 2021 ಜೂನ್ನಲ್ಲಿ ಪಶ್ಚಿಮ ಬಂಗಾಳದ ತೃಣಮೂಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡರು. ಅದಕ್ಕಿಂತ ಮೊದಲು ಈ ಹುದ್ದೆಯನ್ನ ಅಭಿಷೇಕ್ ಬ್ಯಾನರ್ಜಿ ವಹಿಸಿದ್ದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಸಯಾನಿ ಘೋಷ್ ಜಾದವ್ಪುರ ಲೋಕಸಭಾ ಕ್ಷೇತ್ರದಿಂದ ಟಿಎಂಸಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಬಿಜೆಪಿ ಮತ್ತು ಸಿಪಿಐ ಅಭ್ಯರ್ಥಿಗಳನ್ನು ಸುಮಾರು 2,50,000ಕ್ಕಿಂತಲೂ ಅಧಿಕ ಮತಗಳಿಂದ ಸೋಲಿಸಿ ಆಯ್ಕೆಯಾದರು. ಸದ್ಯ ಇವರು ಟಿಎಂಸಿ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ. ಪ್ರಧಾನಿಯಿಂದ ಹಿಡಿದು ಕೇಂದ್ರ ಸಚಿವ ಸಂಪುಟದ ಬಹುತೇಕ ಸಚಿವರು ಪಶ್ಚಿಮ ಬಂಗಾಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯೋಗಿ ಆದಿತ್ಯನಾಥ್, ಹಿಮಂತ ಬಿಸ್ವ ಶರ್ಮಾ ಮುಂತಾದವರು ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರ ಕಾರ್ಯ ನಡೆಸಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಅರೆಸೇನಾ ಪಡೆಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಎಸ್ಐಆರ್ ಮೂಲಕ ಇಡೀ ಚುನಾವಣಾ ಪ್ರಕ್ರಿಯೆಯನ್ನೇ ಪಲ್ಟಿ ಮಾಡಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸಂಚು ರೂಪಿಸಿದ್ದಾರೆ ಎಂಬ ಆರೋಪವನ್ನು ವಿಪಕ್ಷಗಳು ಪದೇ ಪದೇ ಉಲ್ಲೇಖಿಸಿವೆ. ತೃಣಮೂಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಪಣಕ್ಕಿಟ್ಟು ಹೋರಾಡ್ತಿದೆ. ಪಶ್ಚಿಮ ಬಂಗಾಳವನ್ನು ಗೆದ್ದೇ ಗೆಲ್ಲಬೇಕು ಎಂಬ ಹಠಕ್ಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನೇ ಪ್ರಧಾನಿ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವೂ ಇದೆ. ಇಂತಹ ಸ್ಥಿತಿಯಲ್ಲಿ ಸಯಾನಿ ಘೋಷ್ ಅವರು ತೃಣಮೂಲ ಕಾಂಗ್ರೆಸ್ನ ಪ್ರಚಾರದ ನೇತೃತ್ವ ವಹಿಸಿದ್ದಾರೆ. ಎಲ್ಲೆಡೆ ಸಕ್ರಿಯರಾಗಿದ್ದಾರೆ. ಪಾದರಸದ ಚುರುಕುತನದಿಂದಾಗಿ ಅವರು ಜನರ ಗಮನ ಸೆಳೆಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿವಿಧ ವಿಡಿಯೋಗಳು ಭಾರೀ ಪ್ರಮಾಣದಲ್ಲಿ ಹಂಚಿಕೆಯಾಗ್ತಿದೆ.